ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ? ನಾ ಇವತ್ತಿಂದು 15 ಆಗಸ್ಟ್ದು ಬ್ಲಾಗ್ನ ಶೇರ್ ಮಾಡ್ಕೊಳತ್ತೀನಿ. ಇವತ್ತು ನಾವು ಹೊರಗಡೆ ಹೊಂಟೇವಿ. ಎಲ್ಲಿಯಪ್ಪ ಅಂದ್ರೆ ಲೋನಾವಳಕ್ಕೆ ಹೊಂಟೇವಿ ನೋಡ್ರಿ. ಯಾರೆಲ್ಲ ಪೂನಾದಾಗ ಇರ್ತೀರಿ ಅವರೆಲ್ಲ ಲೋನಾವಳಕ್ಕೆ ಹೋಗಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಬರೀ ಬ್ಲಾಗ್ನ ಸ್ಟಾರ್ಟ್ ಮಾಡಮಿ. ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ. ಇವತ್ತು 15 ಆಗಸ್ಟ್ ಇತ್ತು. ನಾವೇನು ಸೆಲೆಬ್ರೇಷನ್ ಅದು ಇದು ಏನೂ ಮಾಡಿಲ್ಲ. ನಾವು ಹೊರಗೆ ತಿರ್ಗಾಡಕ್ಕೆ ಹೊಂಟೀವಿ. ಯಾಕಂದ್ರೆ ಫುಲ್ ಈಗಿಂದು ಸಿಚುವೇಶನ್ ನೋಡಿದ್ರೆ ಇದೇನು ಸೆಲೆಬ್ರೇಟ್ ಮಾಡಬೇಕು ಅಂಥೇಳಿ ಅನ್ಸೋದಿಲ್ಲ. ಯಾಕಂದ್ರೆ ಅಷ್ಟು ಕೆಟ್ಟ ಪರಿಸ್ಥಿತಿ ಆಗೈತಿ ನಮ್ಮದು ದೇಶದೊಳಗೆ ಫ್ರೆಂಡ್ಸ್. ದಿನ ಒಂದೊಂದು ಅದು ನೋಡು ಇದು ನೋಡು, ಆ ಮಕ್ಳಿಗೆ ಹಿಂಗಾಯ್ತು, ಈ ಮಕ್ಳಿಗೆ ಹಿಂಗಾಯ್ತು, ನೋಡಿ ನೋಡಿ ಸಾಕಾಗಿ ಹೋಗೈತಿ ನಂಗಾರೆ. ಅದಕ್ಕೆ ಏನು ಸೆಲೆಬ್ರೇಷನ್ ಮಾಡೋದು ಬೇಡ ಅಂದ್ಕೊಂಡು ಹೆಣ್ಮಕ್ಳಿಗೆ ರೇಪ ಅನ್ರಿ, ಅದು ಅನ್ರಿ, ಇದು ಅನ್ರಿ, ಒಟ್ಟು ಏನು ಇದೂ ಇಲ್ಲ. ಬಾಪ್ರೇ, ನಾ ದಿನ ಒಂದೊಂದು ನ್ಯೂಸ್ ನೋಡಿದ್ರೆ ಫ್ರೆಂಡ್ಸ್ ಭಯ ಆಗುತ್ತೆ. ಮನೇಲಿ ಹೆಣ್ಮಕ್ಳು ಇದ್ದರೆ ಹೊರಗಡೆ ಹೆಂಗೆ ಕಳಿಸ್ಬೇಕು? ಈಗ ಆ್ಯಕ್ಚುಲಿ ಕೆಲವೊಬ್ರು ಪೇರೆಂಟ್ಸ್ ಇರ್ತಾರೆ, ಹೆಣ್ಣು ಹಡಿದ್ರೂ ಈಗ ಮನ್ಯಾಗ ಯಾರೂ ಅನ್ನಲ್ಲ ಹೆಣ್ಣು ಹಡ್ದಿದ್ದು. ಬಟ್ ಈಗ ಹೆಣ್ಣು ಹಡಿದ್ರೆ ಹೆಂಗೆ ಆಗೈತೆ ಅಂದ್ರೆ ಹೊರಗೆ ಹೆಣ್ಮಕ್ಳ ಮ್ಯಾಗ ಆಗುವಂಥ ಇಂಥವೆಲ್ಲ ನೋಡಿ ಹೆಣ್ಣು ಹಡಿಲಿಕ್ಕೂ ಅಂಜಿಕೆ ಹೊಂಟದ. ಆ ಟೈಪ್ ಪರಿಸ್ಥಿತಿ ಬಂದೈತಿ. ಒಂಚೂರು ಇದು ಇಲ್ಲ. ಗಂಡಸು ಮಕ್ಳಿಗೂ ಅಷ್ಟೇ, ಯಾರಿಗೂ ಸೇಫ್ಟಿ ಇಲ್ಲ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ನಂಗಂತೂ ಇಂಡಿಪೆಂಡೆನ್ಸ್ ಡೇ ಅದು ಇದು ಸ್ವಾತಂತ್ರ್ಯನೇ ಇಲ್ಲ. ಸುಮ್ಮನೆ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡೋದಲ್ಲ. ಅದಕ್ಕೆ ನಾನು ಎಲ್ಲ ಬಿಟ್ಟಿನಿ ಫ್ರೆಂಡ್ಸ್. ನಂದು ಈ ಥರ ನನ್ನ ಕಡೆದು ಒಪಿನಿಯನ್ ಹಿಂಗದ, ನಿಮ್ಮ ಕಡೆದು ಏನದ ಅಂಥೇಳಿ ಕಮೆಂಟ್ ಹಾಕಿ ಹೇಳ್ರಿ. ಆ್ಯಂಡ್ ನೋಡ್ರಿ, ಇಲ್ಲಿ ಬಂದೇವು ನೋಡ್ರಿ, ಬೂಶಿ ಡ್ಯಾಮ್ ಬಂದೀವಿ ನಾವು. ಇಲ್ಲಿ ಒಳಗೆ ಹೊಂಟೀವಿ ನೋಡ್ರಿ. ಫುಲ್ ನೀರು ಫ್ರೆಂಡ್ಸ್. ಭಾಳ ಅಂದ್ರೆ ಭಾಳ ನಂಗೆ ಖುಷಿಯಾಗಿತ್ತು. ಯಾಕಂದ್ರೆ ನೀರು ಅಂದ್ರೆ ನೋಡೋಕೆ ಇಷ್ಟ, ಬಟ್ ಸ್ವಲ್ಪ ಇದ್ದು ಅಂದ್ರೆ ಓಕೆ, ಬಟ್ ಭಾಳ ಇದ್ದು ಅಂದ್ರೆ ನೋಡಿನೇ ಅಂಜಿ ಬಿಡ್ತೀನಿ ನಾನು. ಅಲ್ಲೊಂದು ಇನ್ಸಿಡೆಂಟ್ ಆಯಿತು. ಏನಪ್ಪ ಅಂದ್ರೆ ಅಲ್ಲೊಬ್ರು ಅಣ್ಣ ಬಿದ್ದರು ಫ್ರೆಂಡ್ಸ್. ಇಲ್ಲಿ ತುಟಿ ಹಲ್ಲೇ ಹೊಡಿತಂತ ಅನ್ಕೊತೀನಿ. ಯಾಕಂದ್ರೆ ಅವ್ರ ಬಾಯಿ ತೆರೆದ ತಕ್ಷಣ ಏನಾಯ್ತಂದ್ರೆ ರಕ್ತನೇ ಬಂದುಬಿಡ್ತು. ಆ ಟೈಪ್ ಆಯಿತು. ಇಲ್ಲಿ ನೋಡ್ರಿ, ನಾನು ಹಸ್ಬೆಂಡ್ ಹೋಗ್ತಾಯಿದ್ದೀವಿ. ಇದು ಸ್ಟಾರ್ಟಿಂಗ್ ಐತಿ. ಎಲ್ಲ ಜನ ಹೊಲತಾರೆ ನೋಡ್ರಿ. ಇನ್ನು ಅಲ್ಲಿ ಮ್ಯಾಗದ ಡ್ಯಾಮ್, ಅದು ಎಲ್ಲ ಸಿಟಿಗಳು ಅವ, ಅದ್ರ ಮ್ಯಾಗೆ ನೀರು ಬರ್ತಾವೆ. ಭಾರಿ ಅನ್ನಿಸ್ತದ. ಫುಲ್ ವಾಟರ್ ಫಾಲ್ ಟೈಪ್ ಫೀಲಿಂಗ್ ಬಂದುಬಿಡ್ತದ. ನಂಗೆ ಒಂಚೂರು ಭಯ ಆಗ್ತದೆ. ನನ್ನ ಹಸ್ಬೆಂಡ್ ಕೈ ಹಿಡ್ರಿ ಅಂತೇಳಿ ಹೇಳತ್ತಿದ್ದೆ ನಾನು. ನೋಡ್ಬೋದು. ಆ್ಯಂಡ್ ಪುಣಾದ ಒಳಗೆ ಯಾರೆಲ್ಲ ಹೆಣ್ಮಕ್ಳಾಗಿರ್ಬೋದು, ಯಾರೇ ಇರಲಿ, ಕಮೆಂಟಾಗಿ ಹೇಳ್ರಿ. ನಾವು ಪುಣಾದಾಗ ಇರ್ತೀವಿ ಅಂಥೇಳಿ. ನನಗೂ ಯಾವಾಗಲೇ ಸಿಗ್ಬೋದು. ನಾವೆಲ್ಲರೂ ಏನಂತೀರಿ, ಸಿಗ್ಬೋದಲ್ಲ. ನಮಗೂ ಫ್ರೆಂಡ್ಶಿಪ್ ಮಾಡ್ಕೋಬೋದು. ಎಲ್ಲಿ ಭೀ ತಿರುಗಾಡ್ಬೋದು, ಹೋಗ್ಬೋದು, ಬರ್ಬೋದು. ಆ್ಯಂಡ್ ನಮ್ಮ ಮನೆಗೆ ನೀವು ಬರ್ಬೋದು, ನಿಮ್ಮ ಮನೆಗೆ ನಾನು ಬರ್ತೀನಿ. ನೀವು ಕರೆದ್ರೆ ಈ ಥರ ಫ್ರೆಂಡ್ಸ್ ಆಗ್ಬೋದು. ನಂಗೆ ಯಾರೂ ಫ್ರೆಂಡ್ಸ್ ಇಲ್ಲ ಇಲ್ಲಿ ಪುಣೆ ಒಳಗೆ. ಒಂಥರ ಸಿಂಗಲ್ ಅಂತಲೇ ಹೇಳ್ಬೋದು. ಮನೆಯೊಳಗೆ ದಿನ ಬೋರ್ ಆಗತ್ತೈತಿ ಫ್ರೆಂಡ್ಸ್. ಅದಕ್ಕೆ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. ನೋಡ್ಬೋದು. ಪ್ಲೀಸ್ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ. ನೋಡ್ಬೋದು ಇಲ್ಲಿ ಎಷ್ಟು ಜನ. ಅಲ್ಲದ ನೋಡ್ರಿ ಮೇನ್ ಪ್ಲೇಸ್. ಅಲ್ಲಿದು ನೀರು ಬರ್ತಾವೆ ಕೆಳಗಡೆ. ಆ್ಯಂಡ್ ಇಲ್ಲೇ ನಾವು ನಡ್ಬರ್ಕೆ ನಿಂತೀವಿ. ಆ್ಯಂಡ್ ಇಲ್ಲಿ ನೋಡ್ರಿ, ಮೇಲ್ಗಡೆ ಹೊಂಟಿದ್ದು ನಾನು. ಎಲ್ಲೋರು ಮೆಕ್ಕಿತೀನಿ ಮ್ಯಾಗಿ ಎಲ್ಲ ತಿಲ್ಲೋಗತ್ತಾರ. ಭಾರಿ ಅನ್ನಿಸ್ತಲ್ಲ ಇಂಥಳಿ ಕೂಲ್ ವೆದರ್ ಒಳಗೆ ಮ್ಯಾಗಿನ ಹಾಗೆ ಮಳೆ ಬೀಳುತ್ತದ. ಹಾಗೆ ಮೆಕ್ಕಿತೀನಿ ತಿನ್ನೋದು. ಎಲ್ಲೋ ರೇನ್ ಕೋಟ್ ನೋಡ್ಬೋದು. ಮೇಲ್ಗಡೆ ಹೊಂಟೀನಿ ನಾನು. ಮೇನ್ ಪ್ಲೇಸ್ ಇಲ್ಲಿನೂ ಸೈಡಿಗೂ ಸಣ್ಣ ವಾಟರ್ ಫಾಲ್ಸ್ ಅದಾವು ನೋಡ್ಬೋದು ಇಲ್ಲಿ ನಡ್ಬರ್ಕ. ಆ್ಯಂಡ್ ಈ ಕಡೆ ಭೀ ನೀರು ಹೋಗುತ್ತೆ. ಈ ಕಡೆ ಭೀ ಒಂದು ಹಾದಿಗೆದ. ಆ್ಯಂಡ್ ಮ್ಯಾಗ ನೋಡ್ಬೋದು ಅಲ್ಲಿ ಜನ ನಿಂತಾರ. ಅಷ್ಟೆಲ್ಲ ಇನ್ನೂ ಭಾಳ ಜನ ಬರ್ತೈತಿ. ನಿನ್ನೆ ರೋಡ್ ಮ್ಯಾಗ ನೋಡಿದ್ರೆ ಸಾಕು ಫ್ರೆಂಡ್ಸ್, ಫುಲ್ ಅಂದ್ರೆ ಫುಲ್ ಲೋನಾವಳಗೆ ಬರೋರೇ ಇಲ್ಲ. ಫ್ರೆಂಡ್ಸ ಕಪಲ್ಸ ಜಾಕೆಟ್ ಹಾಕ್ಕೊಂಡು, ಬ್ಯಾಗ್ ಹಾಕ್ಕೊಂಡು ಎಲ್ಲ ಈ ಕಡೆ ನೋಡ್ಬೋದು ನೀವು. ಎಷ್ಟು ಚಂದ ನೀರು ಹರ್ಲಿಗತ್ತಾವ ಫ್ರೆಂಡ್ಸ್. ನಂಗೆ ಮನೆಗೆ ಬರ್ಲಿಕ್ಕೆ ಇಷ್ಟ ಆಗಲಾಗಿತ್ತು. ಯಾಕಂದ್ರೆ ಅಷ್ಟು ನೀರೊಳಗೆ ಆಟ ಆಡೋದು ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗಿತ್ತು ಫ್ರೆಂಡ್ಸ್. ನೀರಂದ್ರೆ ಇಷ್ಟ ನಂಗೆ, ಬಟ್ ಹೆವಿ ಬಕ್ಕುಳಿದ್ರೆ ಅನಿಸ್ತೀನಿ ನಾನು. ಬಟ್ ಈ ಥರ ನೀರಿದ್ರೆ ಆಟ ಆಡ್ಬೋದು. ಬಟ್ ಹೋಗ್ತಾ ಅಲ್ಲಿ ಜಾಸ್ತಿ ನೀರು ಹೊಂಟು. ಅಲ್ಲಿ ಡ್ಯಾಮ್ ಐತಿ, ಡ್ಯಾಮ್ದಾಗ ನೀರು ಬಿಡ್ತಾರೆ ಫ್ರೆಂಡ್ಸ್. ಪ್ಲೀಸ್ ಇಲ್ಲಿ ತನಕ ವಿಡಿಯೋ ನೋಡ್ತೀರಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಅಂತ ಹೇಳ್ತೀನಿ. ಪ್ಲೀಸ್ ನೀವು ಒಂದು ಲೈಕ್ ಕೊಟ್ರಂದ್ರೆ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ. ಫುಲ್ 1 ಡೇ ಹೋಗ್ತದೆ, ಖುಷಿಯಾಗಿ ಹೋಗ್ತದೆ ನನ್ನ ಡೇ. ಯಾಕಂದ್ರೆ ಮೊನ್ನೆ 31 ಜನ ಸಬ್ಸ್ಕ್ರೈಬ್ ಆಗಿದ್ರು. ಈಗ 28 ಜನ ಅಷ್ಟೇ ಆಗ್ಯಾರ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ರಿ. ನಂಗೆ ಭಾಳ ಅಂದ್ರೆ ಭಾಳ ಮನ್ಸಿಗೆ ಹತ್ತು. ಅಂದ್ರೆ ನಾವು ಸಣ್ಣ ಕ್ರಿಯೇಟರ್ ಇದ್ದೇವಲ್ಲ, ನಮ್ಗೆ ಒಂದು ಅದರೊಳಗೆ ನಾವು ಒಂಚೂರು ಏನಂತಾರೆ ಸೆನ್ಸಿಟಿವ್
ಸೆನ್ಸಿಟಿವ್ ಇದ್ದೀನಿ ನಾನು. ನೋಡ್ಬೋದು ನೀರು ಎಷ್ಟು ಹರಳಿತಾವ, ಇಲ್ಲೆಲ್ಲ ಎಷ್ಟು ಎಂಜಾಯ್ ಮಾಡ್ತಾರೆ ಎಲ್ಲರೂ ಈ ಟೈಪ್ ಇಲ್ಲಿ ಪುಣಾದಾಗ ಯಾರ್ಯಾರು ಇದ್ರಿ ಪ್ಲೀಸ್ ನಂಗೆ ಕಮೆಂಟಾಗಿ ಕೇಳ್ರಿ. ನಂಗೆ ಗೊತ್ತಾಗುತ್ತೆ ಎಷ್ಟು ಜನ ನನ್ನದು ವೀಡಿಯೋಸ್ ಪುಣೆ ಒಳಗೆ ನೋಡಾಕತ್ತೀರಂತೆ. ನೋಡ್ರಿ ಈಗ ಮನೆಗೆ ಹೊಂಟೀವಿ ಫ್ರೆಂಡ್ಸ್. ಬಾಯ್.